guys, welcome to my channel Padmashree Helpful. ನೀರು ಕುಡಿದಷ್ಟು ಈಸಿಯಾಗಿ ನಿಮ್ಮ ದೇಹದಲ್ಲಿರೋ ಕೊಬ್ಬನ್ನ ನೀವು ಕರಗಿಸ್ಕೊಬಹುದು. ಈ ಡ್ರಿಂಕ್ನ ನೀವು ಬಳಸೋದ್ರಿಂದ ಅದು ಯಾವ ಡ್ರಿಂಕು, ಅದಕ್ಕೆ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು, ಅದನ್ನು ಯಾವಾಗ ಕುಡಿಬೇಕು ಪ್ರತಿಯೊಂದನ್ನು ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಬರೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣ್ತಾ ಇರೋ ಕೆಂಪು ಅಕ್ಷರದ ಬಟನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಲೈಕ್ ಮಾಡಿ. ಗೈಸ್, ಮೇಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿಯಲ್ಲಿ ಬೆಳಕಿನ ಹಬ್ಬ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಇನ್ನೊಂದು ಸ್ಪೆಷಲ್ ಆಗಿ ಧನ ಮಹಾಲಕ್ಷ್ಮಿ ಪೂಜೆನ ಮಾಡ್ತೀವಿ. ಇದು ನಮ್ಮ ಮನೆ ಧನ ಮಹಾಲಕ್ಷ್ಮಿ ಅಮ್ಮನವ್ರದ್ದು ಪೂಜೆ ಮಾಡಿರೋದು ಫೋಟೋಸ್ ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ ನೋಡಿ. ಎಲ್ಲ ಹಬ್ಬನ ಹೇಗೆ ಶೇರ್ ಮಾಡಿದ್ರಿ ನನಗೆ ತಿಳಿಸ್ಕೊಡಿ. ಬನ್ನಿ, ಅದು ಯಾವ ಡ್ರಿಂಕು, ಅದನ್ನು ಹೇಗೆ ಪ್ರಿಪೇರ್ ಮಾಡೋದು ನೋಡ್ಕೊಂಬರೋಣ. ನೀವು ಆಮೇಲೆ ನೋಡಿದ ತಕ್ಷಣ ಅರ್ಥ ಆಗಿರುತ್ತೆ ಇದು ಲೆಮನ್ ಡ್ರಿಂಕ್ ಅಂತಾನೆ. ಎಸ್, ಇದು ಲೆಮನ್ ಡ್ರಿಂಕ್. ಫಾಸ್ಟಾಗಿ ಸುಲಭವಾಗಿ ವೆಯ್ಟ್ ಲಾಸ್ ಮಾಡುವಂಥ ಡ್ರಿಂಕ್ ಇದು. ನೀವು ಪ್ರತಿನಿತ್ಯ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ನ್ಯೂಟ್ರಿಯೆಂಟ್ಸ್ ಸಿಗತ್ತೆ. ನಿಂಬೆ ಹಣ್ಣಲ್ಲಿರೋ ನ್ಯೂಟ್ರಿಯೆಂಟ್ನ ಮೊದಲು ತಿಳ್ಕೊಳ್ಳೋಣ. ಇದನ್ನು ನಾವು ಪ್ರತಿನಿತ್ಯ ಯೂಸ್ ಮಾಡೋದ್ರಿಂದ ನಮಗೆ ದೇಹಕ್ಕೆ ಬೇಕಾಗಿರೋ ಪ್ರತಿನಿತ್ಯದ ಫೈಬರ್ 19% ಫೈಬರ್ ನಮಗೆ ಸಿಗುತ್ತೆ ಈ ಒಂದು ನಿಂಬೆ ಹಣ್ಣಿಂದ. ಹೇಳಬೇಕಂದ್ರೆ ಇದು ಎಲ್ಲದಕ್ಕಿಂತ ಲೋ ಕ್ಯಾಲೋರೀಸ್ ಇರುತ್ತೆ. ಜಸ್ಟ್ 1% ಆಫ್ ಕ್ಯಾಲೋರೀಸ್ ಇರ್ಬೋದು ಅಷ್ಟೇ. ಪ್ರೋಟೀನ್ ಕೂಡ ಇರುತ್ತೆ. ಪ್ರೋಟೀನು 1-2% ಇರುತ್ತೆ. ನಾವು ಬಳಸೋದ್ರಿಂದ ಪ್ರತಿದಿನ ಒಂದು ಲೆಮನ್ನ ನಾವು ಬಳಸ್ತಾ ಇದ್ದೀವಿ ಅಂದರೆ ನಮ್ಮ ಸ್ಕಿನ್ನಲ್ಲಿ ಡಾರ್ಕ್ ಸ್ಪಾಟ್ಸ್ ಅಂದರೆ ಬಂಗು, ಕಪ್ಪು ಕಲೆ, ಇದು ಪಿಂಪಲ್ಸ್ ಆಗಿ ಉಳಿದಿರುತ್ತಲ್ಲ ಈ ಕಲೆಗಳು, ಇದೆಲ್ಲನೂ ಆಲ್ಮೋಸ್ಟ್ ಕ್ರಮೇಣ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಸ್ಕಿನ್ನು ಬ್ರೈಟ್ ಆಗ್ತಾ ಬರುತ್ತೆ. ಫಾಸ್ಟಾಗಿ ವೆಯ್ಟ್ ರಿಡ್ಯೂಸಿಂಗ್ ಆಗುತ್ತೆ. ವೆಯ್ಟ್ ರಿಡ್ಯೂಸಿಂಗ್ಗೆ ಹೇಗೆ ಕುಡಿಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಯಾಕೆ ಸ್ಕಿನ್ನು ಬ್ರೈಟ್ ಆಗುತ್ತೆ ಅಂದರೆ ಇದರಲ್ಲಿ ರಿಚ್ ಆಫ್ ವೈಟಮಿನ್ ಸಿ ಇದೆ. 98% ವೈಟಮಿನ್ ಸಿ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಸ್ಕಿನ್ ತುಂಬ ಗ್ಲೋ ಬರುತ್ತೆ. ಸ್ಕಿನ್ ಪ್ರಾಬ್ಲಮ್ಸ್ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಪಿಂಪಲ್ಸ್, ಮಾರ್ಕ್ಸ್ಗಳು ಎಲ್ಲಾನು ಕಡಿಮೆ ಆಗ್ತಾ ಹೋಗುತ್ತೆ. ವಿಟಮಿನ್ಸ್ಗಳು ನೋಡೋಕೆ ಹೋದರೆ ವೈಟಮಿನ್ ಬಿ, ವೈಟಮಿನ್ B1, ವೈಟಮಿನ್ B6 ಕೂಡ ಇದರಲ್ಲಿ ಇನ್ಕ್ಲೂಡಿಂಗ್ ಆಗಿರುತ್ತೆ. ಲೆಮನ್ನಲ್ಲಿ ಮಿನರಲ್ಸ್ ನೋಡೋಣ ಅಂತ ಅಂದರೆ ಐರನ್ ಇರುತ್ತೆ, ಹಾಗೆ ಪೊಟ್ಯಾಷಿಯಂ ಇರುತ್ತೆ, ಕ್ಯಾಲ್ಶಿಯಂ ಇರುತ್ತೆ, ಕಾಪರ್ ಕೂಡ ಇರುತ್ತೆ. ಇಷ್ಟೆಲ್ಲ ನ್ಯೂಟ್ರಿಯೆಂಟ್ಸ್ ಇದ್ರೊಳಗಡೆ ಒಳಗೊಂಡಿರುತ್ತೆ ಈ ನಿಂಬೆಹಣ್ಣೊಳಗಡೆ. ತೂಕ ಇಳಿಕೆ ಒಂದೇ ಅಲ್ಲ, ನಮ್ಮ ಹೊಟ್ಟೆ ಬ್ಲೋಟಿಂಗ್, ನಾವೇನಾದ್ರೂ ತಿಂದ ತಕ್ಷಣ ಹೊಟ್ಟೆ ಮುಂದೆ ಬರುತ್ತೆ, ಹೊಟ್ಟೆ ಉಬ್ರ ಆಗತ್ತೆ, ಅದನ್ನ ಕೂಡ ಇದು ಕಡಿಮೆ ಮಾಡುತ್ತೆ. ಡೈಜೆಷನ್ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ. ಜೀರ್ಣಕ್ರಿಯೆ ಸರಿಯಾಗಿ ಸರಾಗವಾಗಿ ಆಗೋ ರೀತಿ ಮಾಡುತ್ತೆ. ಜೊತೆ ಬಾಡಿನ ಡೆಟಾಕ್ಸಿಫೈ ಮಾಡುತ್ತೆ. ಬಾಡಿ ಒಳಗಡೆ ಇರೋ ಟ್ಯಾಕ್ಸಿನ್ಸ್ನ ರಿಮೂವ್ ಮಾಡುತ್ತೆ. ಫಾಸ್ಟಾಗಿ ವೆಯ್ಟ್ ರಿಡ್ಯೂಸಿಂಗ್ ಆಗಬೇಕು, ವೆಯ್ಟ್ ಲೂಸ್ ಆಗಬೇಕು ಅಂದರೆ ಕುಡಿಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಒಂದು ಗ್ಲಾಸ್ ತಗೊಳ್ಳಿ ಗೈಸ್. ವಾಮ್ ವಾಟರ್ ತಗೊಳ್ಳಿ. ವಾಮ್ ವಾಟರ್ ಅಂದರೆ ಬಿಸಿ ನೀರಿಗಿಂತ ಕಡಿಮೆ ಬಿಸಿ ಇರುತ್ತಲ್ಲ ಅದನ್ನ ವಾಮ್ ವಾಟರ್, ಉಗುರು ಬೆಚ್ಚನ ನೀರು ಅಂತಾರಲ್ಲ ಆ ರೀತಿ ತಗೊಳ್ಳಿ. ತಗೊಂಡು ಇಷ್ಟು ನಾನು ತೋರಿಸ್ತಾ ಇದ್ದೀನಲ್ಲ ನೀರು, ಇಷ್ಟು ನೀರು ತಗೊಂಡ್ರೆ ಸಾಕು. ಇಷ್ಟು ನೀರೊಳಗಡೆ ಈ ಲೆಮನ್ನ ಕಟ್ ಮಾಡಿ 1/2 ಟೀಸ್ಪೂನ್ ಲೆಮನ್ನ ಇದ್ರೊಳಗಡೆ ಹಾಕೊಳ್ಳಿ. ದಿನದಲ್ಲಿ ನೀವು 1 ಲೆಮನ್ನ ಯೂಸ್ ಮಾಡಿದ್ರು ಸಾಕು. ಟಿಪಿಕಲ್ ಆಗಿ ಹೇಳ್ಬೇಕಂದ್ರೆ ದಿನದಲ್ಲಿ 1 ನಿಂಬೆಹಣ್ಣನ್ನ ಬಳಸಿದ್ದೀರಾ ಅಂದರೆ ನಮ್ಮ ದೇಹದಲ್ಲಿ ಯಾವುದೇ ರೀತಿ ಫ್ಯಾಟ್ ಸ್ಟೋರೇಜ್ ಆಗೋದಿಲ್ಲ. ನಾವು ಈ ರೀತಿ ನಿಂಬೆಹಣ್ಣ ಬಳಸೋದ್ರಿಂದ, ಈ ರೀತಿ ನಿಂಬೆ ರಸನ ಬಳಸೋದ್ರಿಂದ ನಮ್ಮ ದೇಹದಲ್ಲಿರೋ ಕೊಬ್ಬಿನ ಅಂಶ ಕೂಡ ಕರಗ್ತಾ ಹೋಗುತ್ತೆ. ಅದು ಸುಲಭವಾಗಿ ಫಾಸ್ಟಾಗಿ ಕರಗ್ತಾ ಹೋಗುತ್ತೆ. ಈ ನೀರಿಗೆ ನೀವು ಅರ್ಧ ಹೋಳು ನಿಂಬೆಹಣ್ಣ ಹಾಕೊಬೇಕಾಗತ್ತೆ, ನೀಟಾಗಿ ಹಿಂಡ್ಕೊಬೇಕಾಗತ್ತೆ. ಇಷ್ಟೇ. ಇದನ್ನು ಯಾವಾಗ ಕುಡಿಬೇಕು? ಇದನ್ನು ಹಾಗೆ ಕುಡಿಯೋಕ್ಕಾಗಲ್ಲ ಮೇಡಮ್, ಸ್ವಲ್ಪ ಹುಳಿ ಅನಿಸುತ್ತೆ ಅಂತಂದರೆ ಹಾಗೆ ಕುಡೀರಿ. ಆದಷ್ಟು ಹಾಗೆ ಕುಡಿದ್ರೇ ಒಳ್ಳೆಯದು. ಈ ಥರ ಗ್ಯಾಸ್ಟ್ರಿಕ್, ಸಿವಿಯರ್ ಗ್ಯಾಸ್ಟ್ರಿಕ್ಸ್ ಈ ಥರ ಎಲ್ಲ ಇರುತ್ತಲ್ಲ, ಅಂಥವ್ರು ನೀವು ತೊಗೊಬೇಕಂದ್ರೆ ಇದಕ್ಕೆ ಪಿಂಕ್ ಸಾಲ್ಟ್ ಅಂತ ಸಿಗುತ್ತೆ. ಅದನ್ನು ಹಾಕ್ಕೊಂಡು ಚಿಟಿಕೆ ಹಾಕ್ಕೊಬೇಕಷ್ಟೇ, ಟೇಸ್ಟಿಗೆ ತಕ್ಕಂತೆ ಹಾಕ್ಕೊಂಡು ಕುಡಿಬೇಕಾಗತ್ತೆ. ಇದನ್ನು ಯಾವಾಗ ಕುಡಿಬೇಕು ಫಾಸ್ಟಾಗಿ ವೆಯ್ಟ್ ರಿಡ್ಯೂಸಿಂಗ್ ಆಗಬೇಕಂದ್ರೆ ಇದನ್ನು ನಾನು ನಿಮಗೆ ವಿಡಿಯೋ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ಯಾರೆಲ್ಲ ದಪ್ಪ ಇದ್ದೀರಾ, ತೂಕನೇ ಕಡಿಮೆ ಆಗ್ತಾ ಇಲ್ಲ, ಏನೆಲ್ಲ ಮಾಡಿದ್ದೀನಿ, ಆ ಡಯಟ್ ಮಾಡಿದ್ದೀನಿ, ಈ ಡಯಟ್ ಮಾಡಿದ್ದೀನಿ, ಆ ಪ್ರಾಡಕ್ಟ್ ತೊಗೊಂಡಿದ್ದೀನಿ, ಈ ಥರ ಫುಡ್ಸ್ ತೊಗೊಂಡಿದ್ದೀನಿ, ಊಟನೇ ಬಿಟ್ಬಿಟ್ಟಿದ್ದೀನಿ, ಆದರೂ ತೂಕ ಕಡಿಮೆ ಆಗ್ತಾ ಇಲ್ಲ ಅಂತ ತುಂಬ ಜನ ಸಫರ್ ಪಡ್ತಾ ಇರ್ತೀರ. ಎಸ್ಪೆಷಲಿ ನಮ್ಮ ಲೇಡೀಸ್. ಜೊತೆ ಈ ಥೈರಾಯ್ಡ್ ಅಂತೆ, PCOD ಅಂತೆ, ಗ್ಯಾಸ್ಟ್ರಿಕ್ ಅಂತೆ,
ಡಯಾಬಿಟಿಸ್ ಈ ತರದ ಸಮಸ್ಯೆಗಳನ್ನ ತುಂಬಾ ಜನ ಎದುರಿಸ್ತಾ ಇರ್ತೀರಾ. ದೊಡ್ಡ ಸಮಸ್ಯೆ ಒಬೆಸಿಟಿನ ಅನುಭವಿಸ್ತಾ ಇರ್ತೀರಾ. 90% ಪೀಪಲ್ಸ್ ಒಬೆಸಿಟಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತೀರಾ. ಅವರೆಲ್ಲ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ನ್ಯಾಚುರಲ್ ಆಗಿ ಎಲ್ಲ ಊಟಗಳನ್ನ ತಿನ್ಕೊಂಡು ಖುಷಿಯಾಗಿ ನೀವು ಕೂಡ ಎಲ್ಲರ ಥರ ತೂಕನ ಇಳಿಸ್ಕೊಬಹುದು. ಅದು ಸುಲಭವಾಗಿ. ಅದ್ರ ಜೊತೆ ಹೊಟ್ಟೆ ಸುತ್ತಲಿನ ಇಂಚಸ್ನ ಫಾಸ್ಟಾಗಿ ಕರಗಿಸ್ಕೊಬಹುದು. ಕೇವಲ 2 ತಿಂಗಳಲ್ಲಿ 8ರಿಂದ 14 kg ತೂಕನ ನೀವು ಇಳಿಸ್ಕೊಬಹುದು. ನ್ಯಾಚುರಲ್ ಆಗಿ ಎಲ್ಲ ಊಟಗಳನ್ನ ತಿನ್ಕೊಂಡು, ಡ್ರಿಂಕ್ಗಳನ್ನ ಕುಡ್ಕೊಂಡು ತೂಕ ಕಡಿಮೆ ಮಾಡೋದಲ್ಲ ಇದು. ಟೈಮ್ ಟು ಟೈಮ್ ನೀವು ಊಟಗಳನ್ನ ತಿನ್ಕೊಂಡು ನಿಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನೆಲ್ಲ ತಿನ್ಕೊಂಡು ತೂಕನ ಕಡಿಮೆ ಮಾಡ್ಕೊಬಹುದು. ಹೀಗೆ ನನ್ನ ವಿವರ್ 10 kg ತೂಕ ಇಳಿಸ್ಕೊಂಡಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ನ ಕೇಳ್ಕೊಂಬರೋಣ ಬನ್ನಿ. ಹಲೋ ಕಾವೇರಿ. ಹಾಯ್ ಮೇಡಮ್. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ ಮೇಡಮ್. ನೀವ್ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಎಷ್ಟು ವೆಯ್ಟ್ ರೆಡ್ಯೂಸಿಂಗ್ ಮಾಡ್ಕೊಂಡಿದ್ದೀರಾ? ಮೇಡಮ್ ನಮ್ದೀಗ 2 monthsಗೆ 10 kg ವೇಟ್ ರೆಡ್ಯೂಸ್ ಆಗಿದೆ ಮೇಡಮ್. ಎಷ್ಟು? 10 kgನಾ? 10 kg ವೇಟ್ ರೆಡ್ಯೂಸ್ ಆಗಿದೆ ಮೇಡಮ್. ಇಂಚಸ್ ಕೂಡ 6 inches ಅಷ್ಟು ಕಡಿಮೆ ಆಗಿದೆ ಮೇಡಮ್. ಓಕೆ, ಹೇಗೆ ಅನ್ನಿಸ್ತಾ ಇದೆ? ಫೀಲಿಂಗ್ ಹೇಗಿದೆ? ತುಂಬಾ ಖುಷಿ ಆಗ್ತಿದೆ ಮೇಡಮ್. ನನಗೆ ಮೊದ್ಲೆಲ್ಲ ತುಂಬಾ ಈ ಕತ್ ಹತ್ರ ಎಲ್ಲ ಸುಮಾರು ತುಂಬಾ ದಪ್ಪ ಇತ್ತು. ಅವಾಗೆಲ್ಲ ಒಂಥರ ಬೇಜಾರಾಗೋದು. ನನ್ಗೆ ಫೋಟೋ ತಕೊಂಡಾಗ ಸೆಲ್ಫಿ ತಕೋಬೇಕಾದ್ರೆ ಮುಖ ನೋಡ್ಕೊಂಡ್ರೆ ಎಲ್ಲ ಫುಲ್ ಒಂಥರ ದಪ್ಪ ದಪ್ಪ ಅನ್ಸು ಬೇಜಾರಾಗೋದು. ಇವಾಗ ಅದೆಲ್ಲ ಫುಲ್ ತೆಳ್ಳಗಾಗ್ಬಿಟ್ಟಿದೆ. ಎಲ್ಲ ಚೆನ್ನಾಗಿದೆ. ಇವಾಗೆಲ್ಲ ನೋಡ್ದವ್ರೆಲ್ಲ ಹೇಳ್ತಿದಾರೆ, ಏನಿದು ಇಷ್ಟು ತೆಳ್ಳಗಾಗ್ಬಿಟ್ಟಿ ಒಂದೇ ಸಲ. ಮೊನ್ನೆ ಇನ್ನು 3 ತಿಂಗಳಿಂದ ಮಾಮನ್ ಮಗನ್ ಮದ್ವೆ ಇತ್ತು ಮೇಡಮ್, ಅಲ್ಲಿ ಹೋಗಿದ್ದೆ. ಅವಾಗ ಎಷ್ಟು ದಪ್ಪ ಇದ್ದಿ, ಇವಾಗಲೇ 2 3 ತಿಂಗಳಲ್ಲೇ ಇಷ್ಟು ವೇಟ್ ರೆಡ್ಯೂಸ್ ಮಾಡ್ಕೊಂಡಿಯಲ್ಲ, ಎಷ್ಟು ಚೆನ್ನಾಗಾಗಿ ಅಂತ ಕೇಳ್ತಿದ್ರು. ಊರಿಂದ ನಮ್ಮ ಅತ್ತೆ ಮಗಳೆಲ್ಲ ಬಂದಿದ್ರು. ತುಂಬಾ ಖುಷಿ ಇದೆ ಮೇಡಮ್ ನನಗೆ. ತುಂಬಾ ಖುಷಿ ಆಯ್ತಾ? ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಮೇಡಮ್ ನನಗೆ. ಇವಾಗ ಅದು ಏನಿಲ್ಲ ಮೇಡಮ್, ಪರವಾಗಿಲ್ಲ. ಗ್ಯಾಸ್ಟ್ರಿಕ್ ಅಂತ ಏನಿಲ್ಲ. ಓಕೆ, ಮತ್ತೆ ಇನ್ನು ಏನಿಲ್ಲ ಚೇಂಜಸ್ ಆಗಿದೆಪ್ಪ? ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಪರವಾಗಿಲ್ಲ ಅಂದ್ರೆ ಯಾವ ತರ ಸಿಂಟಮ್ಸ್ ಬರ್ತಾ ಇತ್ತು ನಿಮ್ಗೆ? ಇವಾಗ ಹೇಗೆ ಕ್ಲಿಯರ್ ಆಗಿದೆ ಅಂತ ಗೊತ್ತಾಯ್ತು? ಅಂದ್ರೆ ಮೇಡಮ್ ನನಗೆ ಜಾಸ್ತಿ ಒಂಚೂರು ಏನೋ ಹೆಚ್ಚು ಕಡಿಮೆ ಊಟ ಮಾಡಿದ್ರೆ ತುಂಬಾ ತೇಗ್ ಬರೋದು, ಆಮೇಲೆ ಎದೆಲ್ಲೆಲ್ಲ ಹಿಡ್ಕೊಂಡಂಗ್ ಆಗೋದು, ಹೊಟ್ಟೆ ಎಲ್ಲ ಹಿಡ್ಕೊಂಡಂಗ್ ಆಗೋದು ಮೇಡಮ್. ಬೆನ್ನೆಲ್ಲ ನೋವು ಬರೋದು, ಆ ತರ ಎಲ್ಲ ಆಗೋದು ಮೇಡಮ್. ಇವಾಗ ಆ ತರ ಏನಿಲ್ಲ ಮೇಡಮ್. ಓಕೆ, ನೀವ್ ಅನ್ಕೊಂಡಿದ್ರಾ ಇಷ್ಟೆಲ್ಲ ಸಾಲ್ವ್ ಆಗತ್ತೆ ಅಂತ? ಇಲ್ಲ ಮೇಡಮ್, ನಾನು ಫಸ್ಟ್ ನಿಮಗೆ ಕಾಲ್ ಮಾಡಿದಾಗ ಕೇಳಿದ್ದೆ, ತುಂಬಾ ಸಲ ಕೇಳಿದ್ದೆ ನಾನು ಅನ್ಕೊಂಡೇ ಇರ್ಲಿಲ್ಲ ಮೇಡಮ್. ಬೇರೆ ತಿಂದ್ಬಿಟ್ಟು ಹೆಂಗೆ ಈಗ ವೇಟ್ ರೆಡ್ಯೂಸ್ ಆಗುತ್ತೆ. ನಾನಂದ್ರೆ ಮೊದ್ಲೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದೆ ಅಂತ ಹೇಳಿದ್ನಲ್ಲ ಮೇಡಮ್ ನಿಮಗೆ. ಯೂಸ್ ಮಾಡಿದ್ರಿ ನೀವು? ನಂದು ಹರ್ಬಲೈಫ್ ಒಂದೇ ಯೂಸ್ ಮಾಡಿದ್ದೆ ಮೇಡಮ್ ನಾನು. ಎಷ್ಟು ತಿಂಗಳು ಯೂಸ್ ಮಾಡಿದ್ರಿ? ಅದು 7-8 ತಿಂಗಳು ಮಾಡಿದ್ದೆ ಮೇಡಮ್ ನಾನು. ಎಷ್ಟು ರಿಸಲ್ಟ್ ಬಂತು? ಅದು 50,000 1 ಲಕ್ಷ ಹತ್ರ ಹೋಗಿದೆ ಮೇಡಮ್. ಅದಕ್ಕೆ 1 ಲಕ್ಷದ ಹತ್ರ ಹೋಗಿದ್ಯಾ? ಮೇಡಮ್. ಓಕೆ, ಆದ್ರೆ ವೇಟ್ ರೆಡ್ಯೂಸ್ ಆಗಿತ್ತು ಮೇಡಮ್ ನನಗೆ. ಅದ್ರ ಬಿಟ್ಟ ತಕ್ಷಣ ಮತ್ತೆ ಹೇಗೆ ಆದ್ನೋ ಅದೇ ತರ ಆಗ್ಬಿಟ್ಟು ಮೇಡಮ್, ಅದೇ ಬೇಜಾರಾಗಿತ್ತು. ಹೌದಾ? ಇವಾಗ ನಮ್ ಡಯಟ್ ಪ್ಲಾನ್ ಅಲ್ಲಿ ಎಲ್ಲ ತಿನ್ಕೊಂತಾನೆ ನೀವು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದು? ಹೌದು ಮೇಡಮ್, ಎಲ್ಲ ತಿನ್ಕೊಂಡ್ಬಿಟ್ಟು. ನಾನು ಫಸ್ಟ್ ಡಯಟ್ ಅಂದ ತಕ್ಷಣ ಏನ್ ತಿನ್ಬೇಕೋ, ಏನ್ ತಿನ್ನಕ್ ಬಿಡಕ್ ಹೇಳ್ತಾರೋ, ಏನೇನ್ ಊಟ ಮಾಡ್ಬೇಕು ಅನ್ನೋ ತುಂಬಾ ಕ್ವಶನ್ಸ್ ಇದ್ವು ಮೇಡಮ್ ತಲೆಯಲ್ಲಿ. ಆದ್ರೆ ಊಟ ಎಲ್ಲ ತಿನ್ಕೊಂಡು ಅದ್ರಾಗ ಎಲ್ಲ ನನ್ ಫೇವ್ರೇಟ್ಸ್ ಚೆನ್ನಾಗಿತ್ತು. ಡಯಟ್ ಮಾಡಕ್ಕೆ ಬೇಜಾರೇ ಇಲ್ಲ. ಅಷ್ಟ್ ಚೆನ್ನಾಗಿ ತಿನ್ಕೊಂಡು ಎಲ್ಲ ಖುಷಿಯಿಂದ ಬಹಳ ಖುಷಿ ಆಯ್ತು ಮೇಡಮ್ ಡಯಟ್ ಮಾಡಕ್ಕೆ. ಓಕೆ, ವೆರಿ ಗುಡ್. ಇವಾಗ ಬಟ್ಟೆಗಳೆಲ್ಲ ಲೂಸ್ ಆಗ್ತಾ ಇದ್ಯಾ? ಮೇಡಮ್, ನಾನು ಇನ್ನೊಂದು ಯಾವಾಗ್ಲೂ ಸಾರಿ ಯೂಸ್ ಮಾಡ್ತಿದ್ದೆ ಮೇಡಮ್, ಹೊಟ್ಟೆ ತುಂಬಾ ದಪ್ಪ ಇರೋದಿಕ್ಕೆ. ಡ್ರೆಸ್ಸಸ್ ಎಲ್ಲ ಹಾಕ್ತಿರ್ಲಿಲ್ಲ, ಎಲ್ಲ ಎತ್ತಿಟ್ಬಿಟ್ಟಿದ್ದೆ. ಇವಾಗೆಲ್ಲ ಡ್ರೆಸ್ಗಳೆಲ್ಲ ಹಾಕ್ತಿದ್ದೆ ಮೇಡಮ್. ಅದೊಂದು ನಂಗೆ ತುಂಬಾ ಖುಷಿ ಮೇಡಮ್. ಡ್ರೆಸ್ ಎಲ್ಲ ಹಾಕೋತಿದ್ದೀನಿ ಇವಾಗ. ನೋಡಿದವ್ರೆಲ್ಲ ಕೇಳ್ತಿದಾರೆ ಮೇಡಮ್, ಏನ್ ಮಾಡಿದ್ರಿ ಅಂತ. 4 ಜನ ಕೇಳಿದಾರೆ, ನಿಮ್ ನಂಬರ್ ಕೊಟ್ಟಿದ್ದೀನಿ. ಅವ್ರು ಕೇಳ್ದಾಗೆಲ್ಲ ನಿಮ್ಗೆ ತುಂಬಾ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು ಮೇಡಮ್. ಅವಾಗೆಲ್ಲ ನಿಮ್ ನೆನ್ಸ್ಕೊಂತೀನಿ ನಾನು. ಮೇಡಮ್ ಇಂದ ಎಷ್ಟ್ ಚೆನ್ನಾಗಾಯ್ತು ಅಂತ ತುಂಬಾ ಖುಷಿ ಆಗಿದೆ. ಓಕೆ, ನಮ್ ಡಯಟ್ ಪ್ಲಾನ್ ನಿಮ್ಗೆ ಸ್ಯಾಟಿಸ್ಫೈಡ್ ಆಯ್ತಾ? ಮೇಡಮ್, ತುಂಬಾ ಖುಷಿ ಕೊಡ್ತು ಮೇಡಮ್ ಡಯಟ್ ಪ್ಲಾನ್ ನನ್ಗೆ. ಓಕೆ ಕಾವೇರಿ, ಹೆಲ್ತ್ ಅಲ್ಲಿ ಗ್ಯಾಸ್ಟ್ರಿಕ್ ಒಂದ್ ಸರಿ ಹೋಯ್ತು, ಮತ್ತೆ ಏನಿಲ್ಲ ಸರಿ ಹೋಯ್ತಪ್ಪ? ಅಷ್ಟೇ ಮೇಡಮ್, ನನಗೆ ಮತ್ತೆ ಹೆಲ್ತ್ ಇಶ್ಯೂಸ್ ಅನ್ನೋದೇನು ಇರ್ಲಿಲ್ಲ.
ಗ್ಯಾಸ್ಟ್ರಿಕ್ ಒಂದು ಸರಿ ಹೋಯ್ತಾ? ಅದು ಒಂದೇ ಸರಿ ಹೋಯ್ತು ಮೇಡಮ್. ಮತ್ತೆ ಬಾಡಿ ಹೇಗಿದೆ ಫೀಲಿಂಗ್? ಲೈಟ್ ವೆಯ್ಟ್? ಫೀಲಿಂಗ್ ಲೈಟ್ ವೆಯ್ಟ್ ಅಂದ್ರೆ ನಂಗೆ ತುಂಬಾ ಜಾಸ್ತಿ ದೂರ ನಡೆಯಕ್ ಆಗ್ತಿರ ಹೋಗ್ಬೇಕಂದ್ರೆ ಬೇಜಾರಾಗದ್ ಮೇಡಮ್, ಹೆಂಗ್ ಹೋಗ್ಬೇಕಪ್ಪ ಅಂತ ಭಾರ ಅನ್ಸದ್ ಮೈ ಎಲ್ಲ ಒಂಥರ. ಇವಾಗ ಏನಿಲ್ಲ, ಲೈಟ್ ಆಗಿ ಫೀಲ್ ಮಾಡ್ತೀನಿ ಮೇಡಮ್, ಹಂಗೆಲ್ಲ ಏನು ಅನ್ಸಲ್ಲ. ಕೆಲ್ಸಾನು ತುಂಬಾ ಆಕ್ಟಿವ್ ಆಗಿ ಮಾಡ್ತೀನಿ ಮೇಡಮ್. ಮೊದ್ಲು ಬೇಜಾರಾಗದು, ಒಂದ್ ಕೆಲ್ಸ ಮಾಡಿದ್ದೆ ಕುತ್ಕೊಂಡ್ಬಿಡ್ತಿದ್ದೆ. ಇವಾಗ ಇನ್ನು ಕೆಲಸ ಮಾಡಿದ್ರು ಕೆಲಸ ಮಾಡ್ಬೇಕು ಅನಿಸುತ್ತೆ, ಅಷ್ಟು ಮೈಯೆಲ್ಲ ಒಂಥರ ಹಗುರ ಅನಿಸುತ್ತೆ. ಓಕೆ, ವೆರಿ ಗುಡ್. ನಮ್ ವ್ಯೂವರ್ಸ್ಗೆ ಏನಾದ್ರು ಹೇಳ್ಬೇಕಂದ್ರೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಕಾವೇರಿ? ನಾನೇನ್ ಹೇಳ್ಬೇಕು ಅಂತ ಇಷ್ಟಪಡ್ತೇನೆ ಅಂದ್ರೆ ಮೇಡಮ್, ಯಾರಾದ್ರೂ ದಪ್ಪ ಇರೋದು, ನಾನು ದಪ್ಪ ಇದ್ದು ತುಂಬಾ ಸಫರ್ ಮಾಡಿದ್ದೇನೆ ಮೇಡಮ್. ಕಷ್ಟ ಮುಚ್ಕೊಂಡು ಡಯಟ್ ಪ್ಲಾನ್ ಮಾಡ್ಕೊಂಡು ತಗೋಬಹುದು ಅಂತ ಹೇಳ್ತೇನೆ ಮೇಡಮ್, ಹೇಳಕ್ ಇಷ್ಟಪಡ್ತೇನೆ. ಅದು ಬಿಡೋದು ಇದು ಬಿಡೋದು ತಿನ್ನೋದ್ ಬಿಡೋದು ಅಂತ ಏನು ಇಲ್ಲ. ಖುಷಿಯಾಗಿ ಎಲ್ಲಾ ತಿನ್ಕೊಂಡು ವೇಟ್ ರೆಡ್ಯೂಸ್ ಮಾಡ್ಕೋಬಹುದು ಅಂತಂದ್ರೆ ಇದು ಬಹಳ ಒಳ್ಳೇದು ಮೇಡಮ್, ಹೆಲ್ತಿಗೂ ಚೆನ್ನಾಗಿರುತ್ತೆ. ಅದು ಮನೆಯಲ್ಲೇ ನಾವೇ ಓನ್ ಆಗಿ ಮಾಡ್ಕೊಂಡು ತಿನ್ನೋದೇ ಇರುತ್ತಲ್ಲ ಮೇಡಮ್, ಬೇರೆ ಏನ್ ಪ್ರಾಡಕ್ಟ್ಸ್ ಅಲ್ಲ, ಫುಡ್ ಅಲ್ಲ. ಯಾರಾದ್ರೂ ಇದನ್ನ ಡಯಟ್ ಪ್ಲಾನ್ ಆರಾಮಾಗಿ ಮಾಡ್ಬೋದು ಮೇಡಮ್. ಯಾರಾದ್ರೂ ಎಲ್ರೂ ಡಯಟ್ ಪ್ಲಾನ್ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಕಾವೇರಿ, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಬಾಯ್. ಬಾಯ್ ಮ್ಯಾಮ್. ಗೈಸ್ ಕೇಳ್ಕೊಂಬಂದ್ರಿ ಅಲ್ವಾ? ನೀವು ಕೂಡ ಅಷ್ಟೇ, ಎಲ್ಲರೂ ಸುಲಭವಾಗಿ, ಯಾರೆಲ್ಲ ದಪ್ಪ ಇದ್ದೀರಾ ಅಂಥವ್ರು ಎಲ್ಲರೂ ಸುಲಭವಾಗಿ ಎಲ್ಲ ಊಟಗಳನ್ನ ತಿನ್ಕೊಂಡು ತೂಕನ ಕಡಿಮೆ ಮಾಡ್ಕೊಬಹುದು. ಬಲ್ಲವನಿಗೆ ರೋಗವಿಲ್ಲ. ಊಟನ ಸರಿಯಾದ ಟೈಮ್ಗೆ ಸರಿಯಾದ ರೀತಿಲಿ ಪೋಷಕಾಂಶಗಳುಳ್ಳ ಅಂತಹ ಊಟನ ನೀವು ಮಾಡೋದ್ರಿಂದ ಯಾವುದೇ ರೋಗಗಳು ನಿಮ್ಮ ಹತ್ರನೂ ಇರೋದಿಲ್ಲ, ಹಾಗೆ ಒಬೆಸಿಟಿ ತೂಕ ನಿಮ್ಮ ಹತ್ರನೂ ಸುಳಿಯೋದಿಲ್ಲ, ಹಾಗೆ ಹೊರಟೋಗತ್ತೆ. ಗೈಸ್ ಬನ್ನಿ, ನಾನು ನಿಮಗೆ ಹೇಗೆ ಕುಡಿಯೋದು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಇದನ್ನು ಊಟ ಮಾಡೋಕ್ಕಿಂತ ಅರ್ಧ ಗಂಟೆ ಅಥವಾ 20 ಮಿನಿಟ್ಸ್, ಅಷ್ಟು ಆಗಿಲ್ಲ ಅಂದರೆ 15 ಮಿನಿಟ್ಸ್, 15 ನಿಮಿಷಗಳ ಮುಂಚೆ ನೀವು ಈ ಡ್ರಿಂಕ್ನ ಕುಡಿಬೇಕಾಗತ್ತೆ. ಒಂದು ದಿನದಲ್ಲಿ 3 ಟೈಮ್ ಕುಡಿಬೇಕಾಗತ್ತೆ. ಕುಡಿಯೋದ್ರಿಂದ ಬೊಜ್ಜನ್ನ ಸುಲಭವಾಗಿ ನೀವು ಕರಗಿಸ್ಕೊಂಡ್ಬಿಡ್ಬೋದು, ಯಾವುದೇ ಶ್ರಮ ಇಲ್ಲದೆ ಕೂಡ. ನೀವು ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಬೇಕು ಅಂದರೆ ನಿಮ್ಮೆಲ್ರಿಗೂ ನಮ್ಮ ಡಯಟ್ ಪ್ಲಾನ್ಗಳಿಗೆ ಯಾವಾಗೂ ಇದ್ದೇ ಇದೆ, ಕೂಡ ಸುಲಭವಾಗಿ ಸಣ್ಣ ಆಗ್ಬೋದು. ಗೈಸ್, ನಮ್ಮ ವಿಡಿಯೋ ಇಷ್ಟ ಆಗ್ತಿದ್ರೆ ಯಾರೆಲ್ಲ ದಪ್ಪ ಇದ್ದಾರೆ ಅಕ್ಕಪಕ್ಕ ಮನೆಗಳಲ್ಲಿ, ಈ ಥರದವ್ರಿಗೆಲ್ರಿಗೂ ನಮ್ಮ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ. ನಮ್ಮ ವಿಡಿಯೋ ಇಷ್ಟ ಆಗ್ತಿದ್ರೆ ತಪ್ಪದೆ ಲೈಕ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಲವ್ ಯು ಆಲ್, ಬಾಯ್.